Hello everyone, welcome back to my YouTube channel Techie Job, go-to channel for job requirements and career advice. Today I came up with very good opportunity, that is work from home opportunity. ಸೊ ತುಂಬ ಜನರು ಕೇಳ್ತಾ ಇದ್ರು ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಜಾಬ್ ಇದ್ರೆ ಹೇಳಿ ಅಂತೇಳಿ ಅವರಿಗೋಸ್ಕರ ಈ ವಿಡಿಯೋ. ಸೊ ಕೊನೆವರೆಗೂ ನೋಡಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಓಕೆ, ಸೊ ಮನೆಯಿಂದನೇ ಕೆಲಸನ ಮಾಡಬಹುದು. ಇದು ಒಳ್ಳೆ ಕಂಪ್ನಿ, ನಿಮ್ಗೆ ಗೊತ್ತಿರ್ಬೋದು. ಅಮೆಜಾನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ MNC ಕಂಪ್ನಿ. ಓಕೆ, ಸೊ ಅವರು ವರ್ಚುವಲ್ ಆಗಿ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಪ್ರೊಫೈಲು ಡೇಟಾ ಅಸೋಸಿಯೇಟ್ ಅಂತೇಳಿ. ಓಕೆ, ರೂಲ್ ಇರುತ್ತೆ. ಸೊ ನೀವು ಮನೆಯಿಂದನೇ ಕೆಲಸನ ಮಾಡ್ಬೋದು. ಓಕೆ, ಸೊ ಹೂಎವರ್ ಲುಕಿಂಗ್ ಫಾರ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ಸೊ ಹಿಯರ್ it is for you. Okay, so Amazon is hiring for work from home opportunity. So if you have good communication, so definitely you can apply. So it is available for part-time and full-time opportunity. Okay, so it's a great opportunity, and so they will provide laptop. Okay, so whatever it's required to work, and they will give a training for that, particularly for the rule. So okay, what is required necessary training for that. Okay, so don't miss opportunity. So please watch this video from start to end, and you can apply for this rule. Okay, apply for this job. Okay, so if you have any doubt, okay, so you can drop a comment. Okay, so so let's start. So before that, so if you're watching this video first time, so please do subscribe and click on the bell icon. Whenever I upload a new video, so you will get notification, and easily you can watch and you can apply. ಸೊ ಇವಾಗ ನಾನು ಹೇಳ್ತಾ ಇದ್ದೆ ಅದೇ. ಸೊ ಇದು ಮನೆಯಿಂದ ಕೆಲಸ ಮಾಡೋದು. ಅಮೆಜಾನ್ ಕಂಪ್ನಿ ನಿಮ್ಗೆ ಗೊತ್ತಿರ್ಬೋದು, ಒಳ್ಳೆಯ ಕಂಪ್ನಿ ಆ್ಯಂಡ್ MNC ಕಂಪ್ನಿ ಆಗಿರುತ್ತೆ. ಸೊ ನೀವು ಇನ್ ಕೇಸ್ ಶಾರ್ಟ್ ಲಿಸ್ಟ್ ಆದರೆ, ಓಕೆ, ಸೆಲೆಕ್ಟ್ ಆದರೆ, ಸೊ ಅವರೇ ಲ್ಯಾಪ್ಟಾಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಸ್ಯಾಲ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. 30,000 ಸ್ಯಾಲ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಮಂತ್ಲಿ 30,000 ಇರೋದು. ಫುಲ್ ಟೈಮ್ ಆಗಿ ಮಾಡಿದ್ರೆ, ನೀವು ಪಾರ್ಟ್ ಟೈಮ್ ಆಗಿ ಮಾಡಿದ್ರೆ, ಸೊ ನೀವು HR ಡಿಸ್ಕಷನಲ್ಲಿ ಮಾತಾಡ್ಬೋದು ಎಷ್ಟು ಬರುತ್ತೆ ಅಂತೇಳಿ. ಓಕೆ, ಸೊ ನಾನು ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಯಾಕಂದರೆ ನಾನು ಪ್ರತಿಯೊಂದು ವಿಡಿಯೋ ಹೊಸದಾಗಿ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋನ ನೋಡ್ಬೋದು, ಅಪ್ಲೈನ ಮಾಡ್ಬೋದು. ಓಕೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ನೋಟಿಫಿಕೇಶನ್ ಕ್ಲಿಕ್ ಮಾಡಿಲ್ಲ ಅಂದರೆ ನೀವು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೋದು. ಯಾಕಂದರೆ ನಾನು ಹೊಸ ವಿಡಿಯೋನ ಹಾಕಿರೋದು ನಿಮಗೆ ಬರಲ್ಲ. ಓಕೆ, ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ನೋಡೋಣ ಆಪರ್ಚುನಿಟಿ ಯಾವುದಿದೆ ಅಂತೇಳಿ. ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ರೂಲು, ರೆಸ್ಪಾನ್ಸಿಬಿಲಿಟಿ, ಎಜುಕೇಷನ್ ಏನು ಬೇಕಾಗಿದೆ, ಮತ್ತು ಏನು ಮ್ಯಾಂಡೇಟರಿ ಸ್ಕಿಲ್ಸ್ ಇದೆ. ಓಕೆ, ಸೊ ಯಾವ ಥರ ಅಪ್ಲೈ ಮಾಡಬೇಕು, ಸೊ ಯಾವ ಥರ ಪ್ರೊಸೆಸ್ ಇದೆ ಅಂತ ನಾನು ಕ್ಲಿಯರಾಗಿ ಈ ವಿಡಿಯೋನ ಹೇಳ್ತೀನಿ. ಓಕೆ, ಸೊ ಸ್ಟಾರ್ಟ್ದಿಂದ ಎಂಡ್ವರೆಗೂ ಸೊ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೆ ನೀವು ಮತ್ತೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ, ಅಪ್ಲೈ ಮಾಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ನಾವು. ಓಕೆ, ಸೊ ಇವಾಗ ನೀವು ನೋಡ್ತಾ ಇರ್ಬೋದು Amazon.jobs URL ನೋಡ್ತಾ ಇರ್ಬೋದು. ಓಕೆ, ಸೊ ನಾನು URLನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಅಪ್ಲೈನ ಮಾಡ್ಬೋದು. ಸೊ ಬಿಫೋರ್ ದ್ಯಾಟ್, ಸೊ ನಾನು ತೋರಿಸ್ತೀನಿ ಸೊ ಯಾವ ರೀತಿ ಏನಿದೆ ಜಾಬ್ ಡಿಸ್ಕ್ರಿಪ್ಷನು. ಓಕೆ, ಸೊ ನಾನು ಯಾವ ಥರ ಅಪ್ಲೈ ಮಾಡಬೇಕು, ಸೊ ಏನು ಕ್ವಾಲಿಫಿಕೇಷನ್ ಇದೆ ಅನ್ನೋದು ಹೇಳ್ಕೊಡ್ತೀನಿ. ಓಕೆ, ಸೊ ನೀವು ಕೂಡ ಮೊಬೈಲ್ನಲ್ಲಿ ನೋಡ್ತಾ ಇದ್ದರೆ, ಸೊ ಡೆಸ್ಕ್ಟಾಪ್ ಮೋಡ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಡೇಟಾ ಅಸೋಸಿಯೇಟ್. ಓಕೆ, ಸೊ ನಾನು ಹೇಳ್ತಾ ಇದ್ದೆ ನಿಮಗೆ. ಸೊ ಈ ಪ್ರೊಫೈಲ್ ಬಂದುಬಿಟ್ಟು ಪರ್ಟಿಕ್ಯುಲರ್ಗೆ ಡೇಟಾ ಅಸೋಸಿಯೇಟ್. ಸೊ ಅಮೆಜಾನ್ ಅವರು ಹೈರ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಹಾಗೆ ಇದು ನೋಡ್ತಾ ಇರ್ಬೋದು ಜಾಬ್ ಡೀಟೇಲ್ಸ್ ರೈಟ್ ಸೈಡಿ. ಸೊ ಇಂಡಿಯಾಕ್ಕೆ ಬೆಂಗಳೂರು ವರ್ಚುವಲ್ ಅಂತ ಹಾಕಿದ್ದಾರೆ. ಓಕೆ, ಸೊ ಇಂಟ್ರ್ಯೂ ಆಗೋದು ಕೂಡ ವರ್ಚುವಲು, ಮತ್ತು ನೀವು ವರ್ಕ್ ಮಾಡ್ತಾ ಇರೋದು ಸೊ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಓಕೆ, ಸೊ ನೋಡೋಣ ಯಾವ ಥರ ಇಲ್ಲಿ ಅಪ್ಲೈ ನೋತಿದೆ, ಬಟ್ ನೋಡೋಣ ಏನು ರೂಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋ ಚೆಕ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಒಂದು ಲೈನ್, ಇಂಪಾರ್ಟೆಂಟ್ ಲೈನು. Amazon never ask for fees or deposits any form during recruitment process. Please click here to learn more and safeguard yourself from ಪೊಟೆನ್ಷಿಯಲ್ ಫ್ರಾಡ್ಸ್. ಸೊ ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ,
ಸೊ ಅಮೆಝನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಎನಿ ಫೀಸ್ ಆಗಲಿ ಅವ್ರ ಡಿಪಾಸಿಟ್ ಅಮೌಂಟ್ ಆಗಲಿ ತೊಗೊಳ್ಳಲ್ಲ. ಓಕೆ, ಸೊ ಹಾಗೆ ನಾನು ಕೂಡ ಯಾವುದೇ ಕಾರಣಕ್ಕೂ ನಾವು ಚಾರ್ಜಸ್ ಮಾಡಲ್ಲ. ನಾವು ಫ್ರೀಯಾಗಿ ಪೋಸ್ಟ್ ಮಾಡ್ತಾಯಿರ್ತೀವಿ ಹೆಲ್ಪ್ ಆಗಲಿ ಅಂಥೇಳಿ. ಸೊ ನೋಡೋಣ. ಓಕೆ, ಸೊ ಡಿಸ್ಕ್ರಿಪ್ಷನ್ ನೋಡೋಣ. ಹಾಗೆ ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ. ಹಾಗೆ ಬೇಸಿಕ್ ಕ್ವಾಲಿಫಿಕೇಷನ್ ಏನಿದೆ, ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಏನಿದೆ, ಓಕೆ, ನೋಡಿಬಿಟ್ಟು ಅಪ್ಲೈ ಮಾಡೋಣ. ನಾನು ತೋರಿಸ್ತೀನಿ ಕ್ಲಿಯರಾಗಿ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ. ಓಕೆ, ಇದು ರೀಸೆಂಟಾಗಿ ಅಪ್ಡೇಟ್ ಮಾಡಿರೋದು ಅಮೆಝನ್ ಅವರು. ಓಕೆ, ಅವ್ರದ್ದು ಪರ್ಟಿಕ್ಯುಲರ್ ಲಿಸ್ಟ್ ಇರುತ್ತೆ. ಸೊ amazon.jobsನಲ್ಲಿ ಸೊ ಡೈಲಿ ಬೇಸಿಸ್ ಅವ್ರದ್ದು ಯಾವುದು ಲೇಟೆಸ್ಟ್ ಓಪನಿಂಗ್ಸ್ ಇರುತ್ತೆ ಅವ್ರು ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಕೂಡ ಇದೊಂದು ಓಪನಿಂಗ್ಸ್ ಆಗಿರುತ್ತೆ. Okay, so whenever a customer visit Amazon and types in a query or browser through product category, Amazon search service go to work or human labeled data organize help search service providing a better customer search experience by delivering quality data annotation to help improve modern. ಓಕೆ, ಸೊ ಅವ್ರು ಏನಂತಂದರೆ ಕಸ್ಟಮರ್ ಯಾವಾಗ ವಿಸಿಟ್ ಮಾಡ್ತಾರೆ ಅಮೆಝಾನಲ್ಲಿ ಟೈಪ್ ಮಾಡಿದಾಗ ಅವ್ರ ಕ್ವೆರಿ ಏನು ಟೈಪ್ ಮಾಡ್ತೀರಾ ಅವ್ರು ಬ್ರೌಸ್ ಮಾಡಿದಾಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆಗಲಿ ಕ್ಯಾಟಗರಿ ಆಗಲಿ ಅದು ಸರ್ಚ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದು ಏನು ಅಷ್ಟೇ ಇದಿಲ್ಲ. ಇದು ನೋಡೋಣ. ವಿ ಆರ್ ಲುಕಿಂಗ್ ಫಾರ್ ಹೈಲಿ ಮೋಟಿವೇಟೆಡ್ ಟ್ಯಾಲೆಂಟೆಡ್. ಓಕೆ, ಸೊ ಇದು ನೋಡಿ, ವಿ ಆರ್ ಲುಕಿಂಗ್ ಫಾರ್ ಹೈಲಿ ಮೋಟಿವೇಟೆಡ್ ಆ್ಯಂಡ್ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ಸ್ ಹೂ ವಿಲ್ provide and review high quality data annotation for variety of workflows. ಸೊ ಅವ್ರು ಏನಂತ ಹೇಳಿದ್ರೆ ವಿ ಆರ್ ಲುಕಿಂಗ್ ಫಾರ್ ಹೈಲಿ ಮೋಟಿವೇಟೆಡ್ ಆ್ಯಂಡ್ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಪ್ರೊವೈಡ್ ಆ್ಯಂಡ್ ರಿವ್ಯೂ ಹೈ ಕ್ವಾಲಿಟಿ ಡೇಟಾ ಅನೋಟೇಷನ್ ಫಾರ್ ವೆರೈಟಿ ಆಫ್ ವರ್ಕ್ ಫ್ಲೋಸ್. ಸೊ ವರ್ಕ್ ಫ್ಲೋಸ್ ಅಂದರೆ ಬೇಸಿಕಲಿ ನಿಮ್ಗೆ ಗೊತ್ತಿರ್ಬೋದು. ಈಗ ಅಮೆಝಾನಲ್ಲಿ ಒಂದು ವರ್ಕ್ ಫ್ಲೋ ಅನ್ನೋದಿರುತ್ತೆ. ಸೊ ಈಗ ಹೆಂಗಂದರೆ ನೀವು ಅಮೆಝಾನಲ್ಲಿ ಬಂದಿರ್ತೀರ. ಸೊ ಯಾವುದೋ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡಿರ್ತಾರೆ. ಓಕೆ, ಒಂದು ಶರ್ಟ್ ಆಗಲಿ, ಒಂದು ಟೀ ಶರ್ಟ್ ಆಗಲಿ, ಯಾವುದೋ ಒಂದು ಶರ್ಟ್ ಇದು ಮಾಡಿರ್ತಾರೆ, ಸರ್ಚ್ ಮಾಡಿರ್ತಾರೆ ಅದ್ರ ಬಗ್ಗೆ. ಓಕೆ, ಸೊ ಅದ್ರದ್ದು ಪ್ರೈಸ್ ಎಲ್ಲ ನೋಡಿರ್ತಾರೆ. ಅದು ಪರ್ಟಿಕ್ಯುಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಾರ್ಟಿಗೆ ಹಾಕ್ತೀರಾ. ಓಕೆ, ಕಾರ್ಟ್ ಆದಮೇಲೆ ಸೊ ಗೋ ಟು ಕಾರ್ಟ್ ಹೋಗಿ ಮತ್ತೆ ಪೇಮೆಂಟ್ನ ಪ್ರೊಸೆಸ್ ಮಾಡ್ತೀರಾ. ಸೊ ಇದು ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ವರ್ಕ್ ಫ್ಲೋ. ಸೊ ಇದೇ ರೀತಿಯಲ್ಲಿ ಡಿಫ್ರೆಂಟ್ ಫ್ಲೋಸ್ಗಳು ಇರುತ್ತೆ ಅವ್ರದ್ದು. ಓಕೆ, ಸ್ಟ್ಯಾಂಡಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಮತ್ತೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡೋಣ. ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಸ್ ಎ ಡೇಟಾ ಅಸೋಸಿಯೇಟ್. So you will be responsible for providing timely and quality data annotation for a variety of workflows. Okay, so ಅದೇ ನೀವು ಆ್ಯಸ್ ಎ ಡೇಟಾ ಅಸೋಸಿಯೇಟ್ ಆಗಿ, ಸೊ ಡೇಟಾ ಅಸೋಸಿಯೇಟ್ ಅಂದರೆ ಪರ್ಟಿಕ್ಯುಲರ್ಗೆ ನೀವು ಡೇಟಾನ ಕಲೆಕ್ಟ್ ಮಾಡಿ ಫ್ಲೋನಾಗ ಕಲೆಕ್ಟ್ ಮಾಡಿ ನೀವು ಕೊಡೋದಿರುತ್ತೆ. ಡೇಟಾ ಅನೋಟೇಷನ್ಸ್ ಫಾರ್ ವೆರೈಟಿ ಆಫ್ ವರ್ಕ್ ಫ್ಲೋ. ಸೊ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಸೊ ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಗಿಲ್ಲ. ಓಕೆ, ಸೊ ಟ್ರೈನಿಂಗು ಕೂಡ ಅದಕ್ಕೆ ಕೊಡ್ತಾರೆ. ದ ಟಾಸ್ಕ್ ದೇರ್ ಫೋರ್ ವಿಲ್ ಬಿ ಎ repetitive in nature and will require a candidate to make a quick decision keeping in mind the provided guidelines. So your key responsibility will include but not limited to the below. Okay, so meet the business metrics and goal, SLA, production and quality targets, work with minimal directions, maintain record day-to-day work by updating tracker to workflow tool as necessary. Follow guidelines or manager instructions to project improvement and operational excellence ideas as applicable. ಮತ್ತೇನಿದ್ರೆ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಎ ಟೈಮ್ಲಿ ರೆಸ್ಪಾನ್ಸ್ ಟು ಸ್ಟೇಕ್ ಹೋಲ್ಡರ್ ಆರ್ ರಿಲೇಟೆಡ್ ಟಾಸ್ಕ್ ಗೈಡೆನ್ಸ್ ಆ್ಯಸ್ ಪರ್ SOP ಆ್ಯಂಡ್ ಡಿಫೈನ್ SLA. ಸೊ ಇವು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಟ್ರಬಲ್ ಶೂಟ್ ಇಶ್ಯೂಸ್ ರಿಲೇಟೆಡ್ ಟು ಪ್ರೋಸೆಸ್ ಆ್ಯಂಡ್ ಕಂಡಕ್ಟ್ ರೂಟ್ ಕಾಸ್ ಅನಾಲಿಸಿಸ್ ಇಫ್ ರಿಕ್ವೈರ್ಡ್. ಸೊ ಯಾವುದೋ ಒಂದು ಪ್ರಾಡಕ್ಟ್ ವರ್ಕ್ ಫ್ಲೋಸ್ ಇರುತ್ತೆ. ಏನಾದರೂ ನೀವು ಇಶ್ಯೂಸ್ ಕಂಡಲ್ಲಿ ಕರೆಕ್ಟಾಗಿ ಫ್ಲೋ ಆಗಿ ಚೆಕ್ಔಟ್ ಮಾಡಿ ಇದು ಮಾಡ್ತಾ ಏನಾದರೂ ಇಶ್ಯೂ ಕಂಡ್ರೆ ನೀವು ಅದಕ್ಕೆ ನೀವು ಹೇಳ್ಬೋದು ಅವರಿಗೆ. ಸೊ ಇದಕ್ಕೆ ಈ ಜಾಬ್ನ ಅಪ್ಲೈ ಮಾಡಬೇಕಂದ್ರೆ ಏನು ಬೇಸಿಕ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಇದೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ. ಸೊ ಡಿಗ್ರಿ ಕಂಪಲ್ಸರಿ ಇರಲೇಬೇಕಂತ ಹೇಳಿದ್ದಾರೆ. ಓಕೆ, ಸೊ ಯಾರೆಲ್ಲರದ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಸೊ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಸೊ BCA ಆಗಿರ್ಬೋದು, BCom ಆಗಿರ್ಬೋದು. ಸೊ ಯಾವುದ್ಯಾವುದು ಡಿಗ್ರಿ ಆಗಿದೆಯಲ್ಲ ಅವರೆಲ್ಲ ಮಾಡ್ಬೋದು. ಓಕೆ, ಸೊ ಸ್ಪೀಕ್, ರೈಟ್ ಆ್ಯಂಡ್ ರೀಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ ಅಂತ ಹಾಕಿದ್ದಾರೆ. ಓಕೆ, ಇಂಗ್ಲೀಷಲ್ಲಿ ಸೊ ಓದೋಕ್ಕೂ ಬರೆಯೋಕ್ಕೂ ಬರಬೇಕು. ಸೊ ಅದು ಫ್ಲೂಯೆನ್ಸಿ ಇರಬೇಕು ಇಂಗ್ಲೀಷ್ನಲ್ಲಿ ಹಾಕಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಹಾಕಿದ್ದಾರೆ. ಸೊ ಮೈಕ್ರೋಸಾಫ್ಟ್ ಆಫೀಸ್ MS ಆಫೀಸು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ಪ್ರಾಡಕ್ಟ್ಸ್, ಸೊ ಅದು ಎಕ್ಸ್ಪೀರಿಯನ್ಸ್ ಇರಬೇಕಂತ ಹಾಕಿದ್ದಾರೆ.
ಪ್ರಿಫರ್ಡ್ ಕ್ವಾಲಿಫಿಕೇಷನ್ಸ್ ನಾಲೆಜ್ ಆಫ್ ಎಕ್ಸೆಲ್ ಎಟ್ ಆ್ಯನ್ ಅಡ್ವಾನ್ಸ್ ಲೆವೆಲ್ ಅಂತ ಹಾಕಿದ್ದಾರೆ. ಓಕೆ, ಸೊ ಇದೆಲ್ಲ ನೋಡ್ಬೋದು. ಓಕೆ, ಸೊ ಇವಾಗ ನಾವು ಅಪ್ಲೈ ಮಾಡೋಣ. ಓಕೆ, ಸೊ ಇವಾಗ ಕ್ಲಿಕ್ ಮಾಡೋಣ ಅಪ್ಲೈ ಮೇಲೆ. ಓಕೆ, ಸೊ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯೂಸ್ amazon.com ಆರ್ ಗೂಗಲ್ ಅಕೌಂಟ್ ಅಂತಿದೆ. ಓನ್ಲಿ ಯುವರ್ ನೇಮ್ ಆ್ಯಂಡ್ ಇಮೇಲ್ ಅಡ್ರೆಸ್ ಆರ್ ಶೇರ್ಡ್ ವಿತ್ amazon.jobs ಅಂತಿದೆ. ಓಕೆ, ಸೊ ನೀವು ಐದರ್ ಲಾಗಿನ್ ವಿತ್ ಅಮೆಝಾನ್ ಇರ್ಬೋದು, ಇಲ್ಲಾಂದ್ರೆ ಗೂಗಲ್ ಅಕೌಂಟಿಂದ ಆಗಿರ್ಬೋದು. ಓಕೆ, ಹಾಗೆ ಸೊ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದಿದ್ದಿಲ್ಲ amazon.jobsನಲ್ಲಿ ಅಂದರೆ ಕ್ರಿಯೇಟ್ ಒನ್ ಅಂತಿದೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಓಕೆ, ಸೊ ನಾನು ಇನ್ನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ. ಓಕೆ, ಸೊ ನೀವು ಆಲ್ರೆಡಿ ನಿಮ್ಮದು ಸೊ ಇಮೇಲ್ ಅಕೌಂಟ್ ಇತ್ತು, ಜಿಮೇಲ್ ಅಕೌಂಟ್ ಇತ್ತಂದರೆ ಇಲ್ಲಿ ನೀವು ಲಾಗಿನ್ ಕೂಡ ಆಗ್ಬೋದು ಗೂಗಲಲ್ಲಿ. ಓಕೆ, ಲಾಗಿನ್ ವಿತ್ ಅಮೆಝಾನ್ ಕೂಡ ಆಗ್ಬೋದು. ಓಕೆ, ಕ್ರಿಯೇಟ್ ಒನ್ ನಾನು ಫ್ರೆಶ್ ಆಗಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಮೇಲ್ ಅಡ್ರೆಸ್ ಕರೆಕ್ಟ್ ಇರೋದನ್ನು ಹಾಕಿ, ಯಾಕಂದರೆ ಅವರು ಕಮ್ಯುನಿಕೇಟ್ ಮಾಡೋದು ಇಮೇಲ್ ಅಡ್ರೆಸ್ ಮುಖಾಂತರ. ಸೊ ನಾವು ಇವಾಗ ಇಮೇಲ್ ಅಡ್ರೆಸ್ನ ಹಾಕೋಣ. ಓಕೆ, ಸೊ ನೀವು ಕೂಡ ಹಾಗೆ ಅಪ್ಲೈ ಮಾಡ್ತಾಯಿರಿ ಪ್ಯಾರಲಲ್ಲಿ. ಸೊ ನಾನು ಇವಾಗ ನೋಡ್ತಾ ಇರ್ಬೋದು ಪಾಸ್ವರ್ಡ್ ಅಟ್ಲೀಸ್ಟ್ ಒನ್ ಅಪ್ಪರ್ ಕೇಸ್, ಅಟ್ಲೀಸ್ಟ್ ಒನ್ ಲೋವರ್ ಕೇಸ್, ಒನ್ ನಂಬರ್, ಅಟ್ಲೀಸ್ಟ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್, ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ ತೆಗೆದಿದ್ದಾರೆ. ಸೊ ಇವಾಗ ಅದಾದಮೇಲೆ ಕ್ಲಿಕ್ ಅಂತ ಮಾಡಿ. ಓಕೆ, ನೀವು ನೋಡ್ತಾ ಇರ್ಬೋದು ವೆರಿಫೈ ಯುವರ್ ಇಮೇಲ್ ಅಡ್ರೆಸ್, ವಿ ಸೆಂಟ್ ಎ ವೆರಿಫಿಕೇಷನ್ ಕೋಡ್ ಟು ಇಮೇಲ್ ID, ಪ್ಲೀಸ್ ಎಂಟರ್ ಇಟ್ ಬಿಲೋ ಹಾಕಿದ್ದಾರೆ. ಇಫ್ ಯು ಡೋಂಟ್ ಸಿ ಯುವರ್ ಇಮೇಲ್, ಸೊ ನಿಮ್ಗೆ ಯಾವ್ದು ಇಮೇಲ್ ID ಕೊಟ್ಟಿರ್ತಾರೆ ಅದಕ್ಕೆ ವೆರಿಫಿಕೇಷನ್ ಕೋಡ್ನ ಅವರು ಕಳಿಸಿರ್ತಾರೆ. ಓಕೆ, ಈಗ ನೋಡ್ತಾ ಇರ್ಬೋದು ಈ ಥರ ನಿಮಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ. ಓಕೆ, ನಾನು ಕಾಪಿ ಮಾಡ್ತೀನಿ. ಓಕೆ, ಸೊ ಓಕೆ ವೆರಿಫೈ ಮಾಡಿ. ಓಕೆ, ಇವಾಗ ನೋಡ್ಬೋದು ಎನೇಬಲ್ ಸೊ ಒನ್ಸ್ ನೀವು ಎಂಟ್ರ್ ಆದಮೇಲೆ ಎನೇಬಲ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಟು ಲಾಗಿನ್ ಅಂತ ಇದೆ. ಇವಾಗೇನು ಬೇಡ, ಡೋಂಟ್ ರಿಮೈಂಡ್ ಮಿ ಅಗೇನ್, ಸ್ಕಿಪ್ ಆ್ಯಸ್ ಆಫ್ ನೌ ಹಾಕಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಮೈ ಪ್ರೋಗ್ರೆಸ್ ಅಂತಿದೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇವೆಲ್ಲ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಈಗ ನೀವು ಕೂಡ ಹಂಗೆ ಮಾಡ್ಕೋತ ಹೋಗಿ, ನಾನು ಎಂಟ್ರ್ ಮಾಡ್ಕೋತ ಹೋಗ್ತಾ ಇರ್ತೀನಿ. ಸೊ ಫಸ್ಟ್ ನೇಮ್ ಫಿಲ್ ಮಾಡಿ, ಲಾಸ್ಟ್ ನೇಮ್ ಫಿಲ್ ಮಾಡಿ, ಇಮೇಲ್ ID ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಳಿ. ಸೊ ಮೊಬೈಲ್ ನಂಬರ್ ಹಾಕಿ, ನಾನು ಯಾವುದೊಂದು ಬೇರೆ ನಂಬರ್ ಹಾಕಿರ್ತೀನಿ. ಓಕೆ, ನೀವು ಕರೆಕ್ಟಾಗಿ ಇಮೇಲ್ ಅಡ್ರೆಸ್ ಇದು ಹಾಕಿ ಮೊಬೈಲ್ ನಂಬರ್ನ. ಸೊ ಅಡ್ರೆಸ್ ಹಾಕಿ ನಿಮ್ಗೆ ಕರೆಕ್ಟ್ ಇರೋದು, ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಸಿಟಿ, ಸೊ ಯಾವುದು ನಿಮ್ಮದು ಲೊಕೇಶನ್ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಬೆಂಗಳೂರು ಅಂತ ಹಾಕಿರ್ತೀನಿ. ಸೊ ಬೆಂಗಳೂರು ಪಿನ್ ಕೋಡ್ ಹಾಕಿರ್ತೀನಿ. ಸೊ ಕಂಟ್ರಿ ಸೆಲೆಕ್ಟ್ ಮಾಡಿ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಸ್ಟೇಟ್ ನಿಮ್ದು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೊ ನೀವು ನೋಡ್ಬೋದು ಎಲ್ಲ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಓಕೆ, ಸೊ ಗೆಟ್ SMS ಅಪ್ಡೇಟ್ಸ್ ಆನ್ ಯುವರ್ ಜಾಬ್ ಅಪ್ಲಿಕೇಶನ್ಸ್ ಅಂತಿದೆ. ಓಕೆ, ಸೊ ನಿಮ್ಗೆ ಯಾವುದಾದ್ರೂ ಜಾಬ್ದು ರಿಲೇಟೆಡ್ ನಿಮಗೆ ಮೊಬೈಲ್ಗೆ ಬರುತ್ತೆ. ಓಕೆ, ಏನಾದರೆ ಸೊ ಅದಕ್ಕೆ ಎನೇಬಲ್ ಟು ರಿಸೀವ್ SMS ಅಪ್ಡೇಟ್ಸ್, ಪ್ಲೀಸ್ ವೆರಿಫೈ ಯುವರ್ ಮೊಬೈಲ್ ನಂಬರ್. ಸೊ ವಿ ನೋ ಯು own that number and we are sending update to right person, so your application will be processed normally even if you don't verify your number. ಓಕೆ, ಸೊ ಅವ್ರು ಹಾಕಿದ್ದಾರೆ ನಿಮ್ಮದು ನಂಬರ್ ಹಾಕಿದಲ್ಲಿ ಕೂಡ, ಸೊ ನಾರ್ಮಲಿ ಅವ್ರು ಪ್ರೊಸೆಸ್ ಮಾಡ್ತಾರೆ. ನೀವು ಇನ್ ಕೇಸ್ ನೀವು ಮೊಬೈಲ್ ವೆರಿಫೈ ಮಾಡಿದ್ರೆ, ಎನೇಬಲ್ SMS ಮಾಡಿದ್ರೆ ನಿಮ್ಮ ಮೊಬೈಲ್ ಕೂಡ ಅಪ್ಡೇಟ್ ಬರುತ್ತೆ. ಎನೇಬಲ್ ಮಾಡೋಣ, ಎನೇಬಲ್ SMS ಅಂತೇಳಿ. ಓಕೆ, ಸೊ ಅದು ಕೂಡ ಇದಾಗುತ್ತೆ. ಸೊ ಮೊಬೈಲಿಗೆ ಕೂಡ ಅಪ್ಡೇಟ್ ಬರುತ್ತೆ. ಸೊ ಎಂಟರ್ ಮಾಡಿ ವೆರಿಫೈ ಮಾಡ್ತೀನಿ. ಸೊ ಎನೇಬಲ್ ಅಂತ ಮಾಡ್ತೀನಿ ನಾನು.
ಓಕೆ, ಎನೇಬಲ್ ಆಯಿತು. ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವಾಗ ಜನರಲ್ ಕ್ವಶನ್ಸ್ ಅಂತ ಹಾಕಿದ್ದಾರೆ. ಓಕೆ, ಆರು ಲಿಂಕ್ ಟು ರಿಲೊಕೇಟ್, ಎಸ್ ಅಂತ ಹಾಕಿ. ಇದು ವರ್ಚುವಲ್ ಇರುವುದು. ಸೊ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ, ಪ್ರೋಸೆಸ್ ಇರುತ್ತೆ. ಸೊ ಅಪ್ಲಿಕೇಶನಲ್ಲಿ ಎಲ್ಲ ಕಂಪಲ್ಸರಿ ನೀವು ಫಿಲ್ ಮಾಡಿ. ಓಕೆ, ಪ್ರಿಫರ್ಡ್ ವರ್ಕ್ ಲೊಕೇಶನ್ ಅಂತ ಹಾಕಿದ್ದಾರೆ. ಸೊ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿ. ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಇದಷ್ಟಿದೆ, ಬಟ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿ. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ರೂಲ್ ಅಂತ ಹಾಕಿದ್ದಾರೆ. ಸೊ ಅಮೆಝಾನ್ ಕರಿಯರ್ ಸೈಟ್ ಅಂತ ಹಾಕಿ, ಯಾಕಂದ್ರೆ ನಾವು ಅಲ್ಲಿಂದೇ ಅಪ್ಲೈ ಮಾಡ್ತಾ ಇರೋದು. ಸೊ ಅಮೆಝಾನ್ ಜಾಬ್ಸ್ ಅಂತ ಸೆಲೆಕ್ಟ್ ಮಾಡಿ. ಅಮೆಝಾನ್ ಕರಿಯರ್ ಪ್ಲೀಸ್ ಸ್ಪೆಸಿಫೈ ಅಂದರೆ ಅಮೆಝಾನ್ ಜಾಬ್ಸ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ವರ್ಕ್ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ. ವರ್ಕ್ ಹಿಸ್ಟ್ರಿ ಆ್ಯಂಡ್ ಸ್ಕಿಲ್ಸ್. ಹೌ ಮೆನಿ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಟು ಹ್ಯಾವ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಪಾರ್ಟ್ ಟೈಮ್ನು, ಇದು ಫ್ರೆಷರ್ಸ್ ಇದ್ದರೆ ನೀವು ಫುಲ್ ಟೈಮ್ ಮಾಡ್ಬೋದು. ನೀವು ಇನ್ ಕೇಸ್ ಎಕ್ಸ್ಪೀರಿಯನ್ಸ್ದವ್ರು ಇದ್ದರೆ ಪಾರ್ಟ್ ಟೈಮು ಆಗಿ ಮಾಡ್ಬೋದು. ಸೊ ಫ್ರೆಷರ್ಸ್ ಇದ್ದರೆ ನೀವು 0 to 2 years ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎಷ್ಟಿದೆ ಎಕ್ಸಾಕ್ಟ್ಲಿ, ಈಗ ಎಕ್ಸ್ಪೀರಿಯನ್ಸ್ದವ್ರು ಅಪ್ಲೈ ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್ ಆಗಿ. ಸೊ ಇವಾಗ ನೀವು 2 to 5 ಇದ್ದರೆ 5 to, ಸೊ ಪರ್ಟಿಕ್ಯುಲರ್ಲಿ ನೀವು ಸೆಲೆಕ್ಟ್ ಮಾಡಿ. ನಾನು ಇವಾಗ ಫ್ರೆಷರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ಪ್ರೊವೈಡ್ ದಿ ನೇಮ್ ಆಫ್ ಯುವರ್ ಕರೆಂಟ್ ಎಂಪ್ಲಾಯರ್ ಫಾಲೋಡ್ ಬೈ ದ ಲಿಸ್ಟ್ ಆಫ್ ಪಾಸ್ಟ್ ಎಂಪ್ಲಾಯರ್ಸ್. ಸೊ ಇದು ಎಕ್ಸ್ಪೀರಿಯನ್ಸ್ದವ್ರಿಗೆ, ಫ್ರೆಷರ್ಸ್ದವರು ನೀವು ಎನ್ನಿ ಅಂತ ಹಾಕಿ. ಓಕೆ, ನಾಟ್ ಅಪ್ಲಿಕೇಬಲ್ ಅಂತೇಳಿ. ಸೊ ನಡೆಯುತ್ತೆ. ಪ್ಲೀಸ್ ಲಿಸ್ಟ್ ಆಫ್ ಯುವರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟೆಕ್ನಿಕಲ್ ಡೊಮೇನ್ಸ್. ಸೊ ಎಕ್ಸೆಲ್ ಅಂತ ಹಾಕಿ, ಯಾಕಂದರೆ ಎಕ್ಸೆಲ್ ಅಂತ ಕೇಳಿದ್ದಾರೆ ಅವರು, ಅದು ಹಾಕಿ. ಸೊ ನಿಮ್ಮ ಸ್ಕಿಲ್ನ ಎಡಿಟ್ ಮಾಡ್ಬೋದು. ಸೊ ಇವಾಗ ನಿಮ್ಮದು ಬ್ಯಾಕ್ಗ್ರೌಂಡ್ ಇದ್ದರೆ ನಿಮ್ಮದು ಯಾವ್ಯಾವ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ರೋಗ್ರಾಮಿಂಗ್, ಸಿ ಪ್ಲಸ್ ಪ್ಲಸ್, ಜಾವಾ, ರಿಯಾಕ್ಟ್, ಫ್ರಂಟ್ ಎಂಡ್, ಏನೇನಾದರೂ ನಿಮ್ಮದು ಸ್ಕಿಲ್ಸ್ಗೆ ಹಾಕ್ಬೋದು. ಸೊ ಡಿಗ್ರಿ ನಿಮ್ದು ಯಾವ್ಯಾವ್ದು ಇರುತ್ತೆ ಅದು ಮಾಡ್ಬೋದು. ಕಂಟಿನ್ಯೂ ಅಂದಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಏನು ಕೇಳ್ತಿದ್ರೆ ಎಜುಕೇಷನ್. ಟೆಲ್ ಅಸ್ ಅಬೌಟ್ ಯುವರ್ ಎಜುಕೇಷನ್ ಹಿಸ್ಟ್ರಿ ಸ್ಟಾರ್ಟಿಂಗ್ ವಿತ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಇನ್ಕ್ಲೂಡಿಂಗ್ ಎನಿ ಆನ್ ಗೋಯಿಂಗ್ ಸ್ಟೋರೀಸ್. ಸೊ ನಿಮ್ಮದು ಹೈಯೆಸ್ಟ್ ಎಜುಕೇಷನ್ ಏನಿದೆ. ಓಕೆ, ಅವರು ಗ್ರ್ಯಾಜುಯೇಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಗ್ರ್ಯಾಜುಯೇಷನ್, ಸೊ ಅದು ಕಂಪಲ್ಸರಿ ಹಾಕಿ, ಅದೇ ಹಾಕಿ. ಸೊ ಇನ್ ಕೇಸ್ ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ಅದು ಕೂಡ ಸೆಲೆಕ್ಟ್ ಮಾಡ್ಬೋದು. MBA ಇದೆ, ಡಾಕ್ಟರೇಟ್, PhD ಇದೆ, ಮಾಸ್ಟರ್ ಇದೆ, ಅಸೋಸಿಯೇಟ್ ಇದೆ, ಡಿಪ್ಲೊಮಾ ಇದೆ. ಸೊ ಹೈಸ್ಕೂಲ್ ಆರ್ ಈಕ್ವಲೆಂಟ್ ಡಿಪ್ಲೊಮಾ ಅಂತ ಹಾಕಿದ್ದಾರೆ. ಓಕೆ, ಸೊ ಗ್ರ್ಯಾಜುಯೇಟ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಸ್ಕೂಲ್ ನೇಮ್ ನೀವು ಸೆಲೆಕ್ಟ್ ಮಾಡಬೇಕು. ಸ್ಕೂಲ್ ನೇಮು, ಏರಿಯಾ ಸೆಲೆಕ್ಟ್ ಮಾಡಬೇಕು. ಯಾರು ಕರೆಂಟ್ಲಿ ಸ್ಟೂಡೆಂಟ್ ಅಂತ ಹಾಕಿದ್ದಾರೆ. ನೀವು ಪಾರ್ಟ್ ಟೈಮ್ ಆಗಿ ನೀವು ಹುಡುಗರು ಆಲ್ರೆಡಿ ನೀವು ಕಾಲೇಜಲ್ಲಿ ಇನ್ನೂ ಸ್ಟಡಿ ಮಾಡ್ತಾಯಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋಡಿ. ಸೊ ನಿಮ್ಗೆ ಹೆಂಗೆ ಕನ್ವೀನಿಯಂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ವೆನ್ ಡಿಡ್ ಯು ಗ್ರ್ಯಾಜುಯೇಟ್ ಕೇಳಿದ್ದಾರೆ. ವಿ ಯೂಸ್ ದಿಸ್ ಇನ್ಫಾರ್ಮೇಷನ್ ಟು ಡೈರೆಕ್ಟ್ ಯುವರ್ ಅಪ್ಲಿಕೇಶನ್ ಟು ದ ಕರೆಕ್ಟ್ ರಿಕ್ರೂಟಿಂಗ್ ಟೀಮ್. ಅಂದರೆ ನಿಮ್ಮದು ಇದೆಲ್ಲ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ಗೆ ಪ್ರೋಸೆಸ್ ಮಾಡುವಾಗ ನೀವೆಲ್ಲ ಚೆಕ್ ಮಾಡ್ತಾರೆ. ಓಕೆ, ಸೊ ಏನು ಕೇಳ್ತಂದರೆ ವೆನ್ ಡಿಡ್ ಯು ಗ್ರ್ಯಾಜುಯೇಟ್, ಯಾವಾಗ ಆಯಿತು, ಲಾಸ್ಟ್ ವಿತಿನ್ 1 year ಆಯಿತಾ, 2 years, ಎಷ್ಟು ಇಯರ್ಸ್ ಆಯಿತು. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ 3 to 4 years ನೀವು ಆಲ್ರೆಡಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾಯಿದ್ರೆ ಮೋರ್ ದೆನ್ 3 ಹಾಕಿ. ಸೊ ಇವಾಗ ಫ್ರೆಷರ್ಸ್ ಪಾಸ್ಔಟ್ ಆಗಿರ್ತಾರಲ್ಲ 2014 ಅವರೆಲ್ಲ ಲೆಸ್ ದೆನ್ 1 year ಅಂತ ಹಾಕಿ. ಓಕೆ, ಸೊ ಹ್ಯಾವ್ ಯು ಹ್ಯಾಡ್ ರಿಲೆವೆಂಟ್ ನಾನ್ ಇಂಟರ್ನ್ಶಿಪ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಇತ್ತಂದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಓಕೆ, ನಾನು ನೋ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ಜಾಬ್ ಸ್ಪೆಸಿಫಿಕೇಷನ್ ಕ್ವಶನ್ಸ್ ಅಂತ ಕೇಳ್ತಾ ಇದ್ದಾರೆ. ಡು ಯು ಹ್ಯಾವ್ ಎ ಬ್ಯಾಚುಲರ್ ಡಿಗ್ರಿ, ಅಂದರೆ ನಿಮ್ಗೆ ಇದೆ ಅಂತ ಡಿಗ್ರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅದು ಸೆಲೆಕ್ಟ್ ಮಾಡಿ, ಯಾಕಂದರೆ ಅವರು ಹೈರ್ ಮಾಡ್ತಾ ಇರೋದು ಡಿಗ್ರಿ, ಪರ್ಟಿಕ್ಯುಲರ್ ಡಿಗ್ರಿ ಇದ್ದವ್ರಿಗೆ ಮಾತ್ರ. ಓಕೆ, ಇಲ್ಲಾಂದರೆ ಇಲ್ಲಿ ನಿಮ್ಮ ಪ್ರೊಫೈಲ್ನ ಇಲ್ಲೇ ರಿಜೆಕ್ಟ್ ಆಗುತ್ತೆ, ನಿಮಗೆ ಯಾವುದೇ ಕಡೆಯಿಂದ ಅಪ್ಡೇಟ್ ಬರಲ್ಲ. ಓಕೆ, ಎಸ್ ಅಂತ ಹಾಕಿ. ಡು ಯು ಸ್ಪೀಕ್, ರೈಟ್ ಆ್ಯಂಡ್ ರೀಡ್ ಇನ್ ಇಂಗ್ಲೀಷ್ ಅಂತ ಹಾಕಿದ್ದಾರೆ. ಸೊ ಆಫ್ಕೋರ್ಸ್ ಎಸ್ ಅಂತ ಹಾಕಿ. ಇದು ಎಲ್ಲ ಎಸ್ ಅಂತಲೇ ಹಾಕಿ, ಯಾಕಂದರೆ ಇದು ನೋಡಿ ಶಾರ್ಟ್ ಲಿಸ್ಟ್ ಮಾಡೋದು ನಿಮ್ಮದು ಪ್ರೊಫೈಲ್ನ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಆ್ಯಂಡ್ ಅಪ್ಲಿಕೇಶನ್ಸ್, ಎಸ್ ಅಂತ ಹಾಕಿ. ಸೊ ಡು ಯು ಹ್ಯಾವ್ ನಾಲೆಜ್ ಆಫ್ ಎಕ್ಸೆಲ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಅಂತ ಹಾಕಿ, ಎಸ್ ಅಂತ ಹಾಕಿ. ಓಕೆ, ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ. ಓಕೆ, ಸೊ ಇವಾಗ ನೋಡ್ತಾ ಇರೋದು ವರ್ಕ್ ಎಲಿಜಿಬಿಲಿಟಿ ಇದೆ. ಸೊ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದಿದೆ. ಓಕೆ, ಸೊ ಇದಿಟ್ಟು ಕಂಪ್ಲೀಟ್ ಮಾಡಿಬಿಡೋಣ. ಪ್ಲೀಸ್ ಪ್ರೊವೈಡ್ ಆಲ್ ಇನ್ಫಾರ್ಮೇಷನ್ ರಿಕ್ವೆಸ್ಟೆಡ್. ಎ ಪಾರ್ಷಿಯಲಿ ಫೀಲ್ಡ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಫಾರ್ ರಿವ್ಯೂ. ನೋಡಿ ಇಲ್ಲಿ ನಮ್ಗೆ ಅದೇ ಹೇಳ್ತಾ ಇದ್ದೆ ನಾನು. ಸೊ ಎಲ್ಲ ಇನ್ಫಾರ್ಮೇಷನ್ನ
ಎಲ್ಲ ಮ್ಯಾಂಡೇಟರಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿ. ಇಲ್ಲ ಪಾರ್ಷಿಯಲಿ ನೀವು ಫಿಲ್ ಮಾಡಿದರೆ ಅದು ಎಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಐ ಪ್ರಿವಿಯಸ್ಲಿ ಅಪ್ಲೈ ಟು ಅಮೆಝಾನ್ ಆರ್ ಎನಿ ಅಮೆಝಾನ್. ಸೊ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಅಮೆಝಾನ್ಗೆ ಎಸ್ ನೋ ಅಂತ ಹಾಕಿ, ಯಾಕಂದ್ರೆ ನಾವು ಅಪ್ಲೈ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಅಪ್ಲೈ ಮಾಡಿದರೆ. ನೀವು ಇನ್ ಕೇಸ್ ನೀವು ಅಪ್ಲೈ ಮಾಡಿದರೆ ಎಸ್ ಅಂತ ಹಾಕಿ. ಹ್ಯಾವ್ ಯು ಪ್ರಿವಿಯಸ್ಲಿ ಬೀನ್ ಎಂಪ್ಲಾಯ್ಡ್ ಬೈ ಅಮೆಝಾನ್. ಸೊ ನೀವು ಆಲ್ರೆಡಿ ಅಮೆಝಾನ್ ವರ್ಕ್ ಮಾಡಿದರೆ ಯಾವತ್ತಂದರೆ ಸೊ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕ್ತೀವಿ. ಸಬ್ಜೆಕ್ಟ್ ಟು ಎ ನಾನ್ competition agreement or other agreement which would preclude or restrict your employment at Amazon or any Amazon no ಅಂತ ಹಾಕಿ. Do you need or will you need in the future any immigration related support or sponsorship Amazon in order begin continue employment no ಅಂತ ಸೆಲೆಕ್ಟ್ ಮಾಡಿ. ಆರ್ ಯು ಮಾಡಿ ಇದು ಕೂಡ. ಓಕೆ, ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್, ನಮ್ಮ ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು, ಸಿನ್ಸ್ ಆಬ್ಟೈನಿಂಗ್ ಯುವರ್ ಮೋಸ್ಟ್ ರೀಸೆಂಟ್ ಸಿಟಿಸನ್ಸ್ ಆಫ್ಟರ್ವರ್ಡ್ಸ್ ಬಿಕಮ್ ಎ ಪರ್ಮನೆಂಟ್ ರೆಸಿಡೆಂಟ್ ಎನಿ ಅದರ್ ಕಂಟ್ರಿ ರೀಸನ್. ದಿಸ್ ಡಸ್ ನಾಟ್ ಇನ್ಕ್ಲೂಡ್ ಟೆಂಪ್ರರಿ ಸ್ಟೇಟಸ್ ಸಚ್ ಆಸ್ ಎ ಸ್ಟೂಡೆಂಟ್ಸ್ ವೀಸಾ ಟೈಮ್ ಲಿಮಿಟೆಡ್ ವರ್ಕ್ ಪರ್ಮಿಟ್. ನೋ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೊ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ. ಓಕೆ, ಇವಾಗ ಲಾಸ್ಟ್ ಬಂದಿದೆ ಅಪ್ಲೋಡ್ ಯುವರ್ ರೆಸ್ಯೂಮ್ ಅಂತ ಬಂದಿದೆ. ಸೊ ಯೂಸ್ ಲಿಂಕ್ಡ್ ಇನ್ ಬ್ರೌಸ್ ಡಿವೈಸ್, ಯೂಸ್ ಒನ್ ಡಿವೈಸ್. ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ನ ಮಾಡ್ಬೋದು. ಓಕೆ, ಬ್ರೌಸ್ ಡಿವೈಸ್ ವಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯುವರ್ ರೆಸ್ಯೂಮ್ ವಾಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ. ಸೊ ಅಕ್ನಾಲಜ್ ದಿ ಫಾಲೋವಿಂಗ್ ಟು ಕಂಟಿನ್ಯೂ ಅಂತ ಹಾಕಿದ್ದಾರೆ. ಚೆಕ್ ಮಾಡಿ ಇದು ಕ್ಲಿಕ್ ಮಾರ್ನ ಆ್ಯಂಡ್ ಕಂಟಿನ್ಯೂ ಮಾಡಿ. ಓಕೆ, ಸೊ ವಾಲಂಟರಿ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸೆಲ್ಫ್ ಐಡೆಂಟಿಫಿಕೇಷನ್ ಅಂತಿದೆ. ಓಕೆ, ಸೊ ಕೇಳ್ತಾ ಇದ್ದಾರೆ, ಸೊ ವಾಟ್ ಈಸ್ ಯುವರ್ ಜೆಂಡರ್ ಅಂತೇಳಿ. ಮೇಲ್ ಇದ್ರೆ ಮೇಲ್ ಸೆಲೆಕ್ಟ್ ಮಾಡಿ, ಫೀಮೇಲ್ ಇದ್ರೆ ಫೀಮೇಲ್ ಚೂಸ್ ಮಾಡಿಕೊಡಿ. ಓಕೆ, ಸೊ ಇವಾಗ ಏನು ಕೇಳ್ತಾರೆ ಏನಂದರೆ ವಾಲಂಟರಿ ಸೆಲ್ಫ್ ಐಡೆಂಟಿಫಿಕೇಷನ್ ಫಾರ್ ಮಿಲಿಟ್ರಿ ಸ್ಟೇಟಸ್, ಮಿಲಿಟ್ರಿದವ್ರದ್ದು ಅಂದ್ರೆ ಕೇಳ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಸೊ ಆರ್ ಯು ಎಕ್ಸ್ ಮಿಲಿಟ್ರಿ, ಎಸ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಇಲ್ಲ ನೋ ಅಂತ ಹಾಕ್ತೀನಿ ನಾನು. ಆರ್ ಯು ಮೆಂಬರ್ ಆಫ್ ರಿಸರ್ವ್ ಫೋರ್ಸ್ ಆಫ್ ಯುವರ್ ಕಂಟ್ರಿ ಅಂತ ಹಾಕಿದ್ದಾರೆ, ನೋ ಅಂತ ಹಾಕಿ. ಸೊ ಆರ್ ಯು ಮಿಲಿಟ್ರಿ ಸ್ಪೋಸ್ ಅಂತ ಹಾಕಿದ್ದಾರೆ. ಸೊ ಎಸ್ ಇದ್ರೆ ಎಸ್ ಹಾಕಿ, ನೋ ಅಂದ್ರೆ ನೋ ಹಾಕಿ. ಸೊ ಕ್ಲಿಕ್ ಆನ್ ಕಂಟಿನ್ಯೂ ಮಾಡಿ. ಓಕೆ, ಸೊ ರಿವ್ಯೂ ಅಪ್ಲಿಕೇಶನ್ ಆ್ಯಂಡ್ ಫಾರ್ಮ್ಸ್. ನೀವು ಏನೇನು ಇವಾಗ ಫಿಲ್ ಮಾಡಿದ್ದಾರಲ್ಲ ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಡಿಟ್ ಕೂಡ ಮಾಡ್ಬೋದು, ನೀವು ಮಾಡಿಫಿಕೇಷನ್ ಮಾಡ್ಬೋದು ಇನ್ ಕೇಸ್ ನೀವು ಏನಾದರೂ ಚೇಂಜ್ ಮಾಡಬೇಕಾದ್ರೆ. ಸೊ ಎಲ್ಲ ಕರೆಕ್ಟ್ ಇತ್ತಂದರೆ ಜಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇವಾಗ ನೋಡೋಣ. ಓಕೆ, ನಾವು ಇವಾಗ ಏನು ಮಾಡೋಣ, ಅಪ್ಲಿಕೇಶನ್ಸ್ ಹೋಗೋಣ. ಓಕೆ, ಇವಾಗ ಸಬ್ಮಿಟ್ ಮಾಡಿದ್ದೀವಿ. ಸೊ ಅಪ್ಲಿಕೇಶನ್ಗೆ ಹೋಗೋಣ, ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನಾವು ಅಪ್ಲೈ ಮಾಡಿದ್ದೀವಿ ಅಂಥೇಳಿ. ಓಕೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಡೇಟಾ ಅಸೋಸಿಯೇಟ್ ಅಮೆಝಾನ್ ಮತ್ತು ಡೇಟ್ ನಾವು ಅಪ್ಲೈ ಮಾಡಿರೋದಿರುತ್ತೆ. ಓಕೆ, ರೋಲ್ ಡೀಟೇಲ್ಸ್ ವಿಡ್ರಾತ್ ಅಂದರೆ ಇನ್ ಕೇಸ್ ನಮಗೆ ಅಪ್ಲೈ ಮಾಡೋದು ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ ವಿಡ್ರಾತ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ರೋಲ್ ಡೀಟೇಲ್ಸ್ ಅಂತಿದೆ. ಓಕೆ, ನೀವು ಇಲ್ಲೇ ಎಲ್ಲ ಅಪ್ಡೇಟ್ ಬರುತ್ತೆ, ನೀವು ಇಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಎಲ್ಲ ಏನು ರೂಲ್ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲ ಇಲ್ಲೇ ನೋಡ್ತಾ ಇರ್ಬೋದು. ಹಾಗೆ ನೀವು ಇಮೇಲ್ ಕೂಡ ಚೆಕ್ ಮಾಡ್ಕೋತೀರಿ, ಅದರಲ್ಲಿ ಅಪ್ಡೇಟ್ ಬರೋದು ಆಲ್ಮೋಸ್ಟ್ ಇಮೇಲ್ ಥ್ರೂ ಕಮ್ಯುನಿಕೇಟ್ ಮಾಡ್ತಾರೆ. ಓಕೆ, ಇದು ಕೂಡ ಹಾಗೆ ಡ್ಯಾಶ್ಬೋರ್ಡ್ನ ನೋಡ್ತಾ ಇರಿ, ನಿಮ್ಮದು ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಇವಾಗ ನೋಡಿದ್ರಲ್ಲ ಹೇಗೆ ಅಪ್ಲೈ ಮಾಡೋದು ಅಂತೇಳಿ. ಸೊ ಅಪ್ಲೈ ಮಾಡಿ, ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಚೆಕ್ ಮಾಡಿ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ನೋಡ್ತಿರಲ್ಲ ಹೇಗೆ ಅಪ್ಲೈ ಮಾಡೋದು ಅಂತೇಳಿ. ಇವಾಗ ನಾವು ಆಲ್ರೆಡಿ ಅಪ್ಲೈ ಮಾಡಿದಾಯಿತು, ಹಾಗೆ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಯಿತು. ಓಕೆ, ಸೊ ಇವಾಗ ನೀವು ಡ್ಯಾಶ್ಬೋರ್ಡಲ್ಲಿ ನೋಡ್ಬೋದು. ಓಕೆ, ಯುವರ್ ಅಪ್ಲಿಕೇಶನ್ ಈಸ್ ಅಪ್ಲೈಡ್ ಅಂತ ಬರುತ್ತೆ, ನಿಮ್ಮದು ಡೇಟ್ ತೋರಿಸುತ್ತೆ ಯಾವಾಗ ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ. ಓಕೆ, ನಿಮ್ಮದು ಇಮೇಲ್ ಕೂಡ ಕೊಟ್ಟಿರ್ತೀರಾ. ಓಕೆ, ಸೊ ಇಮೇಲ್ ಐ ಡಿ ಕೊಟ್ಟಿರ್ತೀರಾ, ಅದಕ್ಕೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ ನಿಮ್ಮದು ಪ್ರೋಸೆಸ್ ಏನಿದೆ, ಇಂಟರ್ವ್ಯೂ ಪ್ರೋಸೆಸ್ ನಿಮ್ಗೆ ಗೊತ್ತಿರ್ಬೋದು. ಓಕೆ, ಸೊ ಒನ್ಸ್ ನಿಮ್ಮದು ಪ್ರೊಫೈಲ್ನ ರಿವ್ಯೂ ಮಾಡಿದ್ಮೇಲೆ ಶಾರ್ಟ್ ಲಿಸ್ಟ್ ಆದರೆ ಅವರು ಇಮೇಲ್ ಥ್ರೂ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ.
ಹಾಗೆ ಕೂಡ ಸೊ ಅದು ಡ್ಯಾಶ್ ಬೋರ್ಡ್ ಇದೆಯಲ್ಲ, ಡ್ಯಾಶ್ ಬೋರ್ಡಲ್ಲಿ ಪ್ರೋಸೆಸ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಓಕೆ, ಸೊ ನೀವು ಅದೇ ಕಮ್ಯುನಿಕೇಟ್ ಮಾಡ್ತಾರೆ, ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ ವರ್ಚುವಲ್ ಆಗಿ. ಸೊ ನೀವು ಯಾವುದೇ ಕಾರಣಕ್ಕೂ ಏನು ಫೇಸ್ ಟು ಫೇಸ್ ಇಂಟರ್ವ್ಯೂ ಇಲ್ಲ, ಇದು ವರ್ಚುವಲ್ ಆಗಿ ಕಂಡಕ್ಟ್ ಮಾಡ್ತಾರೆ. ಮನೆಯಿಂದಲೇ ನೀವು ಇಂಟರ್ವ್ಯೂ ಕೊಡ್ಬೋದು. ನೀವು ಚೆನ್ನಾಗಿ ಓಕೆ ಸೊ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿ. ಓಕೆ, ಸೊ ಇಂಗ್ಲೀಷ್ ಅವ್ರು ಮ್ಯಾಂಡೇಟ್ರಿ ಈ ಜಾಬ್ಗೆ ಇಂಗ್ಲೀಷ್ನ ನೋಡ್ತಾ ಇದ್ದಾರೆ, ಇಂಗ್ಲೀಷಾಗಿ ಮಾತಾಡೋದಾಗಲಿ ಬರೆಯೋದಾಗಲಿ. ಸೊ ಕರೆಕ್ಟಾಗಿ ಇಂಗ್ಲೀಷನ್ನು ಮಾತಾಡಿ ಓಕೆ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಈ ಜಾಬ್ನ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಹೋಪ್ ನಾನು ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಹುಡುಕ್ತಾ ಇದ್ದಾರೆ ಅವ್ರಿಗೆ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಈಚ್ ಅದರ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹ್ಯಾವ್ ಎ ಗುಡ್ ಡೇ.